ಆಲ್ರೈಟ್. ಸೊ ಇವತ್ತಿನ ಅಜೆಂಡಾ ಬಂದು AWS and DevOps, ರೈಟ್. ಸೊ ಫ್ಯೂ ಮಿನಿಟ್ಸ್ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಏನು ಅಂತ ನಾನು ನಿಮ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ರೈಟ್. ಅಂಡ್ ವೈ ಇಟ್ ಈಸ್ ಇಂಪಾರ್ಟೆಂಟ್. ಅಂಡ್ ಕ್ಲೌಡ್ ಕಂಪ್ಯೂಟಿಂಗ್ ಕಲ್ತಾದ್ಮೇಲೆ, ಐ ಮೀನ್ ದ ಬೇಸಿಕ್ ಇಂಟ್ರೊಡಕ್ಷನ್ ಆದ್ಮೇಲೆ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ AWS ಯಾಕೆ ಕಲಿಬೇಕು ಅಂತ, ದೆನ್ ಅದಾದ್ಮೇಲೆ ಜಾಬ್ ಪರ್ಸ್ಪೆಕ್ಟಿವ್, ಓಕೆ. ದೆನ್ ಆಫ್ಟರ್ ದಟ್ ಡೆವಾಪ್ಸ್ ಅಂದ್ರೆ ಏನು, ವೈ ವಿ ನೀಡ್ ಡೆವಾಪ್ಸ್ ಅಂಡ್ ವಾಟ್ ಆರ್ ದ ಜಾಬ್ ಆಪರ್ಚುನಿಟೀಸ್, ಇಷ್ಟೆಲ್ಲ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೇನೆ. ಓಕೆ, ರೈಟ್. ಸೊ ಲೆಟ್ ಮೀ ಓಪನ್ ದ ವೈಟ್ ಬೋರ್ಡ್ ಟು ಸ್ಟಾರ್ಟ್. ರೈಟ್, ನಾವು ಈಗ ನಾನೊಂದು ಬಿಫೋರ್ ಗೆಟಿಂಗ್ ಇನ್ ಟು ದ ಕ್ಲೌಡ್ ಕಂಪ್ಯೂಟಿಂಗ್ ಅಂಡ್ ಅದರ್ ಸ್ಟಫ್, ಸೊ ಒಂದು ಬೇಸಿಕ್ ಐಡಿಯಾ. ಈಗ ನಾವೆಲ್ಲರೂ ಇವತ್ತಿನ ದಿನ ಇಂಟರ್ನೆಟ್ ಬ್ರೌಸ್ ಮಾಡ್ತಾ ಇರ್ತೀವಿ, ವೇರ್ ವಿ ವಿಲ್ ಬಿ ಸರ್ಚಿಂಗ್ ಫಾರ್ ಲಾಟ್ ಆಫ್ ಇನ್ಫಾರ್ಮೇಶನ್. ಗೂಗಲ್ ಅಲ್ಲಿ ಇರ್ಬೋದು, ಅಥವಾ ಬಿಂಗ್ ಅಲ್ಲಿ ಇರ್ಬೋದು, ಲಿಂಕ್ಡ್ಇನ್ ಅಲ್ಲಿ ಇರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು. ಸೊ ವಿ ಆರ್ ಆಲ್ ಸರ್ಚಿಂಗ್ ಫಾರ್ ಲಾಟ್ ಆಫ್ ಇನ್ಫಾರ್ಮೇಶನ್ ಅಂಡ್ ಡೇಟಾ. And basically what we are doing, we are logging into any of the website. For example, bitstreamio.com anta, right? So ನಾನು bitstreamio.com ಅಂದ ತಕ್ಷಣ ನಾನು ಟೈಪ್ ಮಾಡಿ, ದಿಸ್ ಇಸ್ ವಾಟ್ ವಿ ಕಾಲ್ URL. ಸೊ URL ನಾನು ಏನೇ ಟೈಪ್ ಮಾಡಿದ ತಕ್ಷಣ ನಮ್ಮ ಮುಂದೆ ಏನ್ ಬರುತ್ತೆ, ಒಂದು ಬ್ಯೂಟಿಫುಲ್ ವೆಬ್ಸೈಟ್ ನಮ್ಮ ಕಣ್ಣು ಮುಂದೆ ಈ ತರ ಬಂದು ಪ್ರೆಸೆಂಟ್ ಆಗುತ್ತೆ, ರೈಟ್. ಸೊ bitstreamio ಅಂತಾನೆ ಅಲ್ಲ, ಇಟ್ ಕ್ಯಾನ್ ಬಿ ಅದರ್ ಆಲ್ಸೋ. ಫಾರ್ ಎಕ್ಸಾಂಪಲ್ flipkart.com. ಓಕೆ, ಸೊ ಈಗ ನಾನೊಬ್ಬ ಬಿಸ್ನೆಸ್ ಮ್ಯಾನ್, ಓಕೆ. ಸೊ ನನ್ನ ಹತ್ರ, ಸೊ ದಿಸ್ ಈಸ್ ಮೀ, ಓಕೆ. ಈಗ ನನ್ನ ಹತ್ರ ಒಂದು ಅಪ್ಲಿಕೇಶನ್ ನಾನು ಡೆವಲಪ್ ಮಾಡಿದ್ದೀನಿ ವಿತ್ ದ ಹೆಲ್ಪ್ ಆಫ್ ಡೆವಲಪರ್, ರೈಟ್. ಸೊ ನಾನೊಬ್ಬ ಡೆವಲಪರ್ ಕೂಡ ಹೈರ್ ಮಾಡಿದ್ದೀನಿ. ಸೊ ಹಿ ಇಸ್ ದ ಡೆವಲಪರ್, ಓಕೆ. ಸೊ ಲೆಟ್ ಮಿ ನೇಮ್ ದೆಮ್ ಆಲ್ಸೋ. ಸೊ ನಾನು ಇಲ್ಲಿ ಅವ್ರನ್ನ ಬರಿತೀನಿ. ಸೊ ಇವನು ನನ್ನ ಡೆವಲಪರ್, ಓಕೆ, ಡೆವಲಪರ್. ಅಂಡ್ ಇದು ನಾನು, ಓಕೆ. ಸೊ ದಿಸ್ ಇಸ್, ಐ ಆಮ್ ದ ಪ್ರಾಡಕ್ಟ್ ಓನರ್, ರೈಟ್. ಸೊ ನನ್ಗೇನ್ ಆಸೆ ಇದೆ, ನನಗೂ flipkart.com ತರನೇ ಏನೋ ಒಂದು ಬಿಸ್ನೆಸ್ ಅಪ್ಲಿಕೇಶನ್ ನಾನು ಮಾಡಬೇಕು, ರೈಟ್. ಸೊ ನಾನೇನ್ ಮಾಡ್ತೀನಿ, ಅದಕ್ಕೆ ಐ ವಿಲ್ ಡಿಸ್ಕಸ್ ದಿಸ್ ಐಡಿಯಾ ವಿತ್ ಮೈ ಡೆವಲಪರ್. ಸೊ ಡೆವಲಪರ್ ಏನ್ ಮಾಡ್ತಾನೆ, ಹಿ ವಿಲ್ ಇಂಪ್ಲಿಮೆಂಟ್ ಮೈ ಐಡಿಯಾ ಇನ್ ದ ಕೋಡ್, ಇನ್ ದ ಫಾರ್ಮ್ ಆಫ್ ಕೋಡಿಂಗ್, ಆಯ್ತಾ. ಸೊ ಕೋಡ್ ಮಾಡ್ತಾರೆ, ದೆನ್ ಕೋಡ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ಸಾಫ್ಟ್ವೇರ್, ರೈಟ್, ಇಸ್ಂಟ್ ಇಟ್. ನಾವು ಆ ಸಾಫ್ಟ್ವೇರ್ ನಾನು ಹಾಗೆ ಇಡಕ್ಕಾಗೋದಿಲ್ಲ. ಸೊ ಐ ಕ್ಯಾನಾಟ್. ಸೊ ಈಗ ಸಾಫ್ಟ್ವೇರ್ ಡೆವಲಪ್ ಆಗಿದೆ, ರೆಡಿ ಇದೆ. ಸೊ ಅದು ಅವನ ಡೆವಲಪರ್ ಅವನ ಲೋಕಲ್ ಲ್ಯಾಪ್ಟಾಪ್ ಅಲ್ಲಿ ಅದನ್ನ ಹೋಸ್ಟ್ ಮಾಡಿ ವರ್ಕ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಟೋಟಲಿ ಫೈನ್. ಬಟ್ ನಾನು ಅದನ್ನ ಆಸ್ ಅ ಬಿಸ್ನೆಸ್ ಕನ್ವರ್ಟ್ ಮಾಡಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರನೂ ಯಾವುದೋ ಒಂದು ಡೊಮೈನ್ ಇದೆ. ಫಾರ್ ಎಕ್ಸಾಂಪಲ್ ಇಟ್ ಕ್ಯಾನ್ ಬಿ bitstreamio.com ಅಂತಾನೆ ಇಟ್ಕೊಳ್ಳೋಣ. ಸೊ ನಾನು bitstreamio.com ಅಂತ ಟೈಪ್ ಮಾಡಿದ್ರೆ ಐ ಶುಡ್ ಆಲ್ಸೋ ಗೆಟ್ ಅ ಸೇಮ್ ಯೂಸರ್ ಇಂಟರ್ಫೇಸ್, ಸೇಮ್ ಈ ತರ ಲೈಕ್ ಜನರು ಬಂದು ಶಾಪಿಂಗ್ ಮಾಡೋ ತರ ನನಗೆ ಬೇಕು. ಸೊ ದಿಸ್ ಇಸ್ ಮೈ ಐಡಿಯಾ. ಸೊ ಅವನು ಇದನ್ನ ಸಾಫ್ಟ್ವೇರ್ ಆಗಿ ರೆಡಿ ಆಗಿದೆ, ಬಟ್ ಇದನ್ನ ನಾವು ಜನರಲ್ ಪಬ್ಲಿಕ್ಗೆ ಅವೈಲಬಲ್ ಆಗಿ ಇಡಬೇಕು, ಓಕೆ. ಇನ್ ಆರ್ಡರ್ ಟು ಮೇಕ್ ದಿಸ್ ಅವೈಲಬಲ್ ಟು ದ ಇಂಟರ್ನೆಟ್ ಆರ್ ಟು ದ ಜನರಲ್ ಪಬ್ಲಿಕ್, ನಾನು ಇದನ್ನ ಯಾವ್ದಾದ್ರೂ ಒಂದು ಹಾರ್ಡ್ವೇರ್ ವಿತ್ ಆಪರೇಟಿಂಗ್ ಸಿಸ್ಟಮ್ ಇರುವಂತ ಹಾರ್ಡ್ವೇರ್ ಅಲ್ಲಿ ನಾನು ಇದನ್ನ ಹೋಸ್ಟ್ ಮಾಡಬೇಕು, ಕರೆಕ್ಟಾ. ಸೊ ಫಾರ್ ದಟ್ ನಾನೇನ್ ಮಾಡ್ತೀನಿ, ಸೊ ಟಿಪಿಕಲಿ ಸರ್ವರ್ನ ನಾನು ಪರ್ಚೇಸ್ ಮಾಡಬೇಕು, ರೈಟ್, ಇಸ್ಂಟ್ ಇಟ್. ಸೊ ನಾನು ಅಟ್ಲೀಸ್ಟ್ ಆ ಸರ್ವರ್ನ ಪರ್ಚೇಸ್ ಮಾಡಬೇಕು, ರೈಟ್, ಆಸ್ ಅ ಓನರ್. ಸೊ ಐ ವಿಲ್ ಪ್ರೊಕ್ಯೂರ್ ದಿಸ್ ಹಾರ್ಡ್ವೇರ್, ಓಕೆ. ನಾವು ಈ ತರ ಹಾರ್ಡ್ವೇರ್ ಎಲ್ಲ ಏನಾಗುತ್ತೆ, ದೇ ಆರ್ ವೆರಿ ಎಕ್ಸ್ಪೆನ್ಸಿವ್, ರೈಟ್. ಸೊ ಲೆಟ್ ಮೀ ಶೋ ಯು. ನೋಡಿ, ಡೆಲ್ ಪವರ್ ಎಡ್ಜ್. ಸೊ ಇದೆಲ್ಲ ಪವರ್ಫುಲ್ ಸರ್ವರ್ಸ್ ಇದೆಲ್ಲ. ಸೊ ಲೆಟ್ ಮೀ ಶೋ ಯು ದ ಕಾಸ್ಟಿಂಗ್. ನೋಡಿ, now if you see here, basic server it will start from 62,000, okay. Then it will go up to 2 lakhs. Yeah, this one. ನೋಡಿ, ಡೆಲ್ ಪವರ್ ಎಡ್ಜ್ R740 ಸರ್ವರ್ ನಿಮ್ಗೆ ಎಷ್ಟು ಕಾಸ್ಟ್ ಆಗುತ್ತೆ, 2,45,699 rupees. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಬಿಫೋರ್ ಸೊ ನಾನು ಇದಕ್ಕೆ ಕೋಡ್ ನನ್ನ ಕೋಡ್ ನ ಇದ್ರಲ್ಲಿ ಡೆಪ್ಲಾಯ್ ಮಾಡಿ ಟೆಸ್ಟ್ ಮಾಡಕ್ಕಿಂತ ಮುಂಚೆನೆ ವಾಟ್ ಐ ಹ್ಯಾವ್ ಟು ಡು, ಇನ್ವೆಸ್ಟ್ ಮಾಡಬೇಕು, ರೈಟ್. ಸೊ ದಿಸ್ ಇಸ್ ಕಾಲ್ಡ್ ಅಪ್ ಫ್ರಂಟ್ ಏನಂತ ಕರಿತೀವಿ. ಈಗ ನಾವೇನು ಒಂದು ಬಿಸ್ನೆಸ್ ಮಾಡಕ್ ಮುಂಚೆ
ಕನ್ನಡದಲ್ಲಿ ಹೇಳೋದಾದ್ರೆ ಬಂಡವಾಳ ಹಾಕ್ಬೇಕು ಅಂತ ಏನಂತ ಕರಿತೀವಲ್ಲ, ಸೊ ಅದನ್ನ ನಮ್ಮ ಟೆಕ್ನಿಕಲ್ ಟರ್ಮ್ ಅಲ್ಲಿ ಇಟ್ ಈಸ್ ಕಾಯಿಂಡ್ ಆಸ್ upfront investment, right? So I need to what? So ಇದೆಲ್ಲ ನಮಗೆ ಸರ್ವರ್ ಯಾವಾಗ ಬರುತ್ತೆ? After upfront investment, right? Isn't it? So this is basically because of upfront investment. So ನಾನು ಇನ್ವೆಸ್ಟ್ ಮಾಡಬೇಕು, ಅವಾಗಲೇ ನನ್ನ ಕಣ್ಣು ಮುಂದೆ ಹಾರ್ಡ್ವೇರ್ ಬರುತ್ತೆ. ಸೊ ಇದು ಬರೀ ಇಷ್ಟೇ ಇನ್ವೆಸ್ಟ್ಮೆಂಟ್ ಸಾಕಾಗುತ್ತಾ? ನೋ. Along with this, what I have to do, I need to invest lot of other aspects also. So ನಾನು ಏನ್ ಮಾಡಬೇಕು? 24/7 electricity supply ಕೊಡಬೇಕು ಇದಕ್ಕೆ, right? Isn't it? Because I never know. See, Flipkart, I cannot expect that my end users or my application should only be used by Indians. No, I cannot do that. I should make an application in such a way that out of country and across all time zones, right? So I should make my application 24/7 accessible, isn't it? Right? Then along with that, I need to also invest for cooling, invest for space and cooling of the servers, right? Because ಈ ಸರ್ವರ್ಸ್ ಎಲ್ಲ 24/7 ಅಪ್ ಅಂಡ್ ರನ್ನಿಂಗ್ ಇರುತ್ತೆ ಅಂಡ್ ತುಂಬಾ ಹೀಟ್ ಜನರೇಟ್ ಆಗ್ತಾ ಇರುತ್ತೆ. ಅಂಡ್ ಒನ್ಸ್ ಹಾರ್ಡ್ವೇರ್ ತುಂಬಾ ಹೀಟ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಏನಾಗುತ್ತೆ, ಇಟ್ ಮೇ ಗೆಟ್ ಡ್ಯಾಮೇಜ್. ಸೊ ಅದಕ್ಕೆ ನಾವು 24/7 ಕೂಲಿಂಗ್ ಇರಬೇಕು, ಅದೆಲ್ಲ ನಾವು ಮೇಂಟೈನ್ ಮಾಡಬೇಕು. ಅಂಡ್ ಇದನ್ನೆಲ್ಲ ಮಾನಿಟರ್ ಮಾಡಕ್ಕೆ ಒಬ್ಬ ಇಂಜಿನಿಯರ್ ಇಡಬೇಕು, ರೈಟ್? ಇಸ್ಂಟ್ ಇಟ್? ಸೊ ಐ ನೀಡ್ ಟು ಹೈಯರ್ ಅ ಇಂಜಿನಿಯರ್. ಸೊ ನಾನು ಇಂಜಿನಿಯರ್ನ ಇಟ್ಟು ಇದನ್ನ ನಾನು ಮಾನಿಟರ್ ಮಾಡಿಸ್ಬೇಕು. ಸೊ ಇಷ್ಟೆಲ್ಲ ನನ್ನ ಕಡೆ, ಇನ್ನೂ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ. ಐ ನೀಡ್ ಟು ಡೂ ಆಲ್ ದಿಸ್ ಇನ್ವೆಸ್ಟ್ಮೆಂಟ್, ರೈಟ್? ಸೊ ದಿಸ್ ಇಸ್ ಸ್ಟೋರಿ ಆಫ್ ಒನ್ ಸರ್ವರ್. ಓಕೆ, ಸಪೋಸ್ ನಮ್ಮ ಅಪ್ಲಿಕೇಶನ್ ಫೇಮಸ್ ಆಗ್ತಾ ಇದೆ, ದೆನ್ ಇಫ್ ಐ ಹ್ಯಾವ್ ಟು ಚೇಂಜ್ ಮೈ ಕಾನ್ಫಿಗರೇಷನ್, ಬಿಕಾಸ್ ಇನಿಷಿಯಲಿ ನಾನು ಏನ್ ಮಾಡಿರ್ತೀವಿ, ವೆರಿ ಬೇಸಿಕ್ ಕಾನ್ಫಿಗರೇಷನ್ ತಗೊಂಡಿರ್ತೀವಿ, ಸೇ 16 GB or something like that. So suppose ನಮ್ಮ ಅಪ್ಲಿಕೇಶನ್ ಹ್ಯಾಸ್ ಬಿಕಮ್ ಫೇಮಸ್ ನೌ and 1 lakh users per day visit ಮಾಡ್ತಾ ಇದ್ದಾರೆ. ಸೊ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಇದೇನ್ ನಾವು ಕಾನ್ಫಿಗರೇಷನ್ ತಗೊಂಡಿರ್ತೀವಿ, ಸೊ ಫಾರ್ ಎಕ್ಸಾಂಪಲ್ ಇದು 16 GB ರ್ಯಾಮ್ ಅಂತ ಅನ್ಕೊಳ್ಳೋಣ, ರೈಟ್? ಸೊ ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿ ವೆರಿ ಸ್ಲೋ. ಅವಾಗ ಸರ್ವರ್ ಕ್ರ್ಯಾಶ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಗೇನ್ ಐ ನೀಡ್ ಟು ಅಪ್ಗ್ರೇಡ್, ಅಥವಾ ಇದನ್ನ ನಾನು ಎಕ್ಸ್ಚೇಂಜ್ ಮಾಡಿ ಬೇರೆ ತರಸಲ್ಲಿ ದೇರ್ ವಿಲ್ ಬಿ ಅ ಡೌನ್ ಟೈಮ್, ಅಗೇನ್ ಅದನ್ನೆಲ್ಲ ಸೆಟಪ್ ಮಾಡಬೇಕು. ಸೊ ಇದೆಲ್ಲ ಹೆಡೇಕ್. ಸೊ ಆಬ್ವಿಯಸ್ಲಿ ಈಗ ನನಗೆ ಐ ಓನ್ಲಿ ಬಾದರ್ಡ್ ಅಬೌಟ್ ಮೈ ಬಿಸ್ನೆಸ್, ನನ್ನ ಅಪ್ಲಿಕೇಶನ್ ರನ್ ಆಗಬೇಕು. ಐ ನೀಡ್ ಮನಿ. ಬಿಸ್ನೆಸ್ ಇಸ್ ಈಕ್ವಲ್ ಟು ಮನಿ, ರೈಟ್? ದಟ್ ಈಸ್ ಆಲ್ ವಿ ವಾಂಟ್. ಆಸ್ ಎ ಬಿಸ್ನೆಸ್ ಮ್ಯಾನ್ ನನಗೆ ಮನಿ ಅಷ್ಟೇ ಬೇಕು. ಸೊ ನಾನು ಮನಿ ಎಲ್ಲ ಬರೀ ಇದಕ್ಕೆ ಇನ್ವೆಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ವಾಟ್ ಅಬೌಟ್ ಮೈ ಪ್ರಾಡಕ್ಟ್? ಸೊ ನನ್ನ ಪ್ರಾಡಕ್ಟ್ ಹಾಗಿಂದ ಹಾಗೆ ಇರುತ್ತೆ. ಸೊ ದಿಸ್ ಈಸ್ ದ ಸ್ಟೋರಿ ಆಫ್ ಎವ್ರಿ ಬಿಸ್ನೆಸ್ ಮ್ಯಾನ್ ಆರ್ ಎವ್ರಿ ಟೆಕ್ನಾಲಜಿ ಪರ್ಸನ್, ರೈಟ್? ಸೊ and this will keep on happening. ಸೊ ಇದು ಅಪ್ಗ್ರೇಡೇಷನ್ 16 GB ಇಂದ 32 GB, ಇದನ್ನ ಏನಂತ ಕರಿತೀವಿ, ಡೈನಮಿಕ್ ಸ್ಕೇಲಬಿಲಿಟಿ. ಓಕೆ, ಸೊ ಇದು ನಾವು ಯಾವುದೇ ಒಂದು ಹಾರ್ಡ್ವೇರ್ ಓನ್ ಮಾಡಿದಾಗ ಇಟ್ ವಿಲ್ ನಾಟ್ ಬಿ ಪಾಸಿಬಲ್, ರೈಟ್? ಸೊ ಲೆಟ್ ಮಿ ಶೋ ಯು. ಓಕೆ, ಈಗ ನಾನು ಒಂದ್ ಸರ್ವರ್ ತೋರಿಸಿದೆ. ಸೊ ಇದನ್ನೆಲ್ಲ ಹೇಗೆ ಇಡಬೇಕು ಅಂತ ನಾನು ತೋರಿಸ್ತೀನಿ. ಸೊ ಟಿಪಿಕಲ್ ಡೇಟಾ ಸೆಂಟರ್. ಸೊ ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ, ಸೊ ದಿಸ್ ಇಸ್ ಹೌ ಇಟ್ ವಿಲ್ ಲುಕ್ ಲೈಕ್. ನೋಡಿ, ಡೇಟಾ ಸೆಂಟರ್ಸ್ ಎಲ್ಲ ಈ ತರ ಇರುತ್ತೆ. ಲೆಟ್ ಮಿ ಶೋ ಯು. ಯಾ, ಸೊ ದಿಸ್ ಈಸ್ ವಾಟ್ ಇಟ್ ವಿಲ್ ಲುಕ್ ಲೈಕ್. ನೋಡಿ, ಸೊ ಇದೆಲ್ಲ ನೋಡಿ ರ್ಯಾಕ್ಸ್ ಅಂತ ಕರಿತೀವಿ. ಓಕೆ, ಸೊ ದೀಸ್ ಆರ್ ಆಲ್ ರ್ಯಾಕ್ಸ್. ಸೊ ಈ ತರ ದೊಡ್ಡ ಸ್ಪೇಸ್. ಸೊ ನೀವೇನ್ ಮಾಡ್ಬೇಕು, ತುಂಬಾ ದೊಡ್ಡ ದೊಡ್ಡ ಅಪ್ಲಿಕೇಶನ್, ದೊಡ್ಡ ಕಂಪ್ನಿ ಅಂದ್ರೆ ಇಷ್ಟೆಲ್ಲ ನೀವು ಇನ್ವೆಸ್ಟ್ ಮಾಡ್ತಾ ಕೂರ್ಬೇಕು. ಓಕೆ, ಇಷ್ಟು ಆಫೀಸ್ ಸ್ಪೇಸು, ಲೈಟು, ಎಲೆಕ್ಟ್ರಿಸಿಟಿ, ದೆನ್ ಮ್ಯಾನ್ ಪವರ್. So these are all the cost ನಿಮ್ಗೆ, right? So this is the disadvantage, because hardware is bound to wear and tear. So ನೀವು ರಿಪೇರಿ ಬರ್ತಾ ಇರುತ್ತೆ, ಅದಾಗ್ತಾ ಇರುತ್ತೆ. ಸೊ these are all prone to wear and tear. ಸೊ ಹಾಗಾಗಿ ಇದೆಲ್ಲ ಚಾಲೆಂಜಸ್ ನ ಸಾಲ್ವ್ ಮಾಡಕ್ಕೆ the technology
which came to the rescue was cloud computing. Okay, so cloud computing. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಹೇಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡುತ್ತೆ ಮೀನ್ಸ್ ಏನಾಗುತ್ತೆ ಬ್ಯಾಕ್ ಎಂಡ್ ಅಲ್ಲಿ ದೇರ್ ವಿಲ್ ಬಿ ಸರ್ವರ್ಸ್. ಓಕೆ, ಬಟ್ ಆ ಸರ್ವರ್ಸ್ ನ ನಾವು ಮ್ಯಾನೇಜ್ ಮಾಡಲ್ಲ. ಪಾಯಿಂಟ್ ನಂಬರ್ 1. ಓಕೆ, isn't it? So there will not be physical server at all. ಈ physical server ನ ನಾವು ಪ್ರೊಕ್ಯೂರ್ ಮಾಡೋದಿಲ್ಲ, right? So what we do is so there is someone else like ABC company ಅಂತ ಅನ್ಕೊಳ್ಳಿ. So this company is ABC or AWS ಅಂತಾನೆ ಅನ್ಕೊಳ್ಳೋಣ. So this is Amazon Web Services. AWS, that is Amazon Web Services. ಸೊ ಇವರು ನಮ್ಮ ಬದಲು ಹಾರ್ಡ್ವೇರ್ಗೆಲ್ಲ ಇನ್ವೆಸ್ಟ್ ಮಾಡಿ ದೇ ವಿಲ್ ಬಿ ಮೇಂಟೈನಿಂಗ್ ದ ಹಾರ್ಡ್ವೇರ್ ಆನ್ ಬಿಹಾಫ್ ಆಫ್ ಅಸ್, ರೈಟ್? ಅಂಡ್ ವಾಟ್ ವಿಲ್ ಡು, ನಮ್ ಕೆಲಸ ಏನು, ದಿಸ್ ಹೋಸ್ಟ್ ನನ್ನ ಹತ್ರ ಈಗ ನಮ್ಮ ಡೆವಲಪರ್ ಜೊತೆ ಕುತ್ಕೊಂಡು ಡೆವಲಪ್ ಮಾಡಿರೋಂಥ ಅಪ್ಲಿಕೇಶನ್ ನಾನು ಹೋಸ್ಟ್ ಮಾಡಬೇಕು. ಅದು ಎಸ್ ವಿ ಕ್ಯಾನ್ ಡೂ ದಟ್. ಸೊ ಅದಕ್ಕೆ ಹಾರ್ಡ್ವೇರ್ ತಗೊಂಡೇ ಮಾಡಬೇಕು ಅಂತಿಲ್ಲ. ಸೊ ವಾಟ್ ವಿಲ್ ಡು, ವಿ ವಿಲ್ ಕ್ರಿಯೇಟ್ ಅ ವರ್ಚುವಲ್. ಸೊ ವರ್ಚುವಲ್ ಮಷಿನ್ ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ದಿಸ್ ಈಸ್ ವಾಟ್ ಇಟ್ ಈಸ್ ಹಿಯರ್. ಅದು ವಿಂಡೋಸ್ ಆಗ್ಬೋದು, ಲಿನಕ್ಸ್ ಆಗ್ಬೋದು, ಅದನ್ನೆಲ್ಲ ನಾವು ಮುಂದಿನ ಕ್ಲಾಸಸ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ, ರೈಟ್? ಸೊ ದಿಸ್ ಇಸ್ ದ ಸಿನಾರಿಯೋ. ಸೊ ನಾವೇನ್ ಮಾಡ್ತೀವಿ, ನಮ್ಗೆ ಯಾವ್ದು ಬೇಕು ವಿತ್ ದ, ಸೊ ಈ ಕ್ಲೌಡ್ ಸಿಂಬಲ್ ಏನ್ ಗೊತ್ತಾ, ಯಾಕೆ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಕರೀತಾರೆ ಅಂದ್ರೆ, ಬಿಕಾಸ್ ವಾಟ್ ಎವರ್ ಐ ನೀಡ್ ಟು ಹೋಸ್ಟ್ ಮೈ ಅಪ್ಲಿಕೇಶನ್ ಐ ವಿಲ್ ಹೋಸ್ಟ್ ವಯಾ ಇಂಟರ್ನೆಟ್. ಸೊ ನಾನು ಇಂಟರ್ನೆಟ್ ಮುಖಾಂತರ ನಾನು ಹೋಸ್ಟ್ ಮಾಡ್ತೀನಿ, right? So if you want to leverage the power of cloud computing, you should have a dedicated internet connection. Okay, so in that scenario, just sitting at my home and using my laptop, so what I can do, I will, okay, sitting at my home and with the help of my laptop I can log into the internet and I can launch any server I want within minutes. So that is what cloud computing. And also why they have named it cloud, because in the back end we don't have to worry about these things and all. We never see in back end technology what and all it is there, we never see. So adu ಮರೆಯಾಗಿದೆ, ನಮಗೆ ಕಾಣೋದಿಲ್ಲ. So that is why it is named as cloud computing. Okay, so this is the power of cloud computing, right? So just think that, so in a simple way ನಾನು ಹೇಳೋದಾದ್ರೆ, ಸಪೋಸ್ ಐ ವಾಂಟ್ ಥಿಂಕ್ ದಟ್ ನಾವು ಬೇರೆ ಯಾರ್ದೋ ಲ್ಯಾಪ್ಟಾಪ್ ನಾವು ಯೂಸ್ ಮಾಡ್ತೀವಿ, ರೈಟ್? ಬಟ್ ಅದು ಫಿಸಿಕಲಿ ನಮ್ ಕಣ್ಣಿಗೆ ಕಾಣೋದಿಲ್ಲ. ವಿ ವಿಲ್ ಆಕ್ಸೆಸ್ ದೆಮ್ ಯೂಸಿಂಗ್ ಅ ಇಂಟರ್ನೆಟ್. ಓಕೆ, ಲೈಕ್ ವಿಂಡೋಸ್ ಮಷಿನ್ ಆದ್ರೆ ನಾವು RDP ಮಾಡ್ತೀವಿ, ದಟ್ ಇಸ್ ರಿಮೋಟ್ ಡೆಸ್ಕ್ಟಾಪ್. ಓಕೆ, ನೀವೆಲ್ಲ ವರ್ಕಿಂಗ್ ಪ್ರೊಫೆಷನಲ್ ಇದ್ದೀರಾ. ಸೊ ಇಫ್ ಯು ಆರ್ ಅ ವರ್ಕಿಂಗ್ ಪ್ರೊಫೆಷನಲ್, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ರಿಮೋಟ್ ಡೆಸ್ಕ್ಟಾಪ್ ಹೇಗಿರುತ್ತೆ ಅಂತ. ಓಕೆ, ಸೊ ರಿಮೋಟ್ ಡೆಸ್ಕ್ಟಾಪ್ ಅಂದ್ರೆ ಒಂದು ಕಂಪ್ಯೂಟರ್ ಒಳಗಡೆ ಇನ್ನೊಂದು ಕಂಪ್ಯೂಟರ್ ಲಾಗಿನ್ ಆಗೋದು ಬೈ ಯುವರ್ ಜಸ್ಟ್ ಲಾಗಿಂಗ್ ಇನ್. ಈಗ ನಾವು ಹೇಗೆ ಜಿಮೇಲ್ಗೆ, ಫೇಸ್ಬುಕ್ಗೆ ಲಾಗಿನ್ ಆಗ್ತೀವಲ್ಲ, ಸೇಮ್ ವೇ ಬೈ ಯೂಸಿಂಗ್ ಅ ಕ್ರೆಡೆನ್ಷಿಯಲ್ ನಾವು ಯಾವುದೋ ರಿಮೋಟ್ ದೇಶದಲ್ಲಿರೋ ಸರ್ವರ್ಗೆ ನಾವು ಲಾಗಿನ್ ಆಗ್ಬೋದು. ದಟ್ ಈಸ್ RDP. ಲಿನಕ್ಸ್ ಸರ್ವರ್ ಆದ್ರೆ ವಿ ಲಾಗಿನ್ ಯೂಸಿಂಗ್ ಅ ಪುಟಿ, ರೈಟ್? ಬಟ್ ವಿ ಯೂಸ್ ದಟ್ ಸರ್ವಿಸ್ ಅಂಡ್ ನಮಗೆ ಬೇಕಾದಾಗ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಆನ್ ಡಿಮ್ಯಾಂಡ್. ಏನಂತ ಕರಿತೀವಿ ಅದನ್ನ? ದಟ್ ಈಸ್ ಕಾಲ್ಡ್ ಆನ್ ಡಿಮ್ಯಾಂಡ್. ನಮಗೆ ಬೇಕಾದಾಗ ನಾವು ಲಾಂಚ್ ಮಾಡ್ತೀವಿ ಅಂಡ್ ಬ್ಯಾಡ್ದಿದ್ದಾಗ ನಾವು ಟರ್ಮಿನೇಟ್ ಮಾಡ್ತೀವಿ. ಸೊ ನಮಗೆ ಕ್ವಶನ್ ಆಗಲ್ಲ. ಸೊ ಅದೇ ನಾವು ಓನ್ ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಸೊ ವೆದರ್ ವಿ ಕ್ಯಾನ್ ಥ್ರೋ ದ ಲ್ಯಾಪ್ಟಾಪ್ ಆರ್ ವಾಪಸ್ ಮಾಡ್ಬೋದಾ? ನೋ. ಒನ್ಸ್ ದ ಲ್ಯಾಪ್ಟಾಪ್ ಇಸ್ ಬಿಲ್ಡ್ ಇನ್ ಯುವರ್ ನೇಮ್, ದಟ್ ಈಸ್ ಕನ್ಸಿಡರ್ಡ್ ಆಸ್ ಸೆಕೆಂಡ್ ಹ್ಯಾಂಡ್, ಈವನ್ ಇಫ್ ಇಟ್ ಈಸ್ 5 minutes old. That's it, isn't it? So rather than investing on the hardware, we are investing on the compute power. ಅಂದ್ರೆ ನಮಗೆ ಏನ್ ಬೇಕಾಗಿರೋದು, ಒಂದು ಅಪ್ಲಿಕೇಶನ್ ರನ್ ಆಗಕ್ಕೆ ಒಂದು CPU, ಒಂದು RAM ಪವರ್ ನಾವು ಯುಟಿಲೈಸ್ ಮಾಡ್ಕೊಂತೀವಿ ಓವರ್ ದ ಇಂಟರ್ನೆಟ್, and we are paying for the hourly usage or the number of minutes or seconds. So ಅದನ್ನ ನಾವು ಏನಂತ ಕರಿತೀವಿ? PAYG. That means pay as you go model. ಎಂತ ಕರಿತೀವಿ? ಪೇ ಆಸ್ ಯು ಗೋ ಮಾಡೆಲ್. ಅಂಡ್ ವಾಟ್ ಎವರ್ ಹ್ಯಾಪನ್ಸ್, ಈ ಹಾರ್ಡ್ವೇರ್ಗೆ ಏನೇ ಆದ್ರೂ ಇಟ್ ಇಸ್ ನಾಟ್ ಅವರ್ ಹೆಡ್ ಏಕ್.
We are paying for the number of hours used. That's it. So this is called cloud computing. So definition ಹೇಳೋದಾದ್ರೆ cloud computing is nothing but accessing the resources related to the IT infrastructure via internet on demand, and we pay as we go, is called cloud computing. So ಈ definition everything is there in the diagram. So ನಿಮ್ಗೆ ಎಂಟೈರ್ ಡೆಫಿನೇಷನ್ ನಿಮ್ಗೆ ಡಯಾಗ್ರಾಮ್ ಅಲ್ಲಿ ಇದೆ. ಓಕೆ, ಸೊ ನಾವೇನು ತಲೆ ಕೆಡಿಸ್ಕೊಳ್ಳೋಂಥದ್ದೇನು, ಸೊ ನಮ್ಮ ಪ್ರೈಮರಿ ಫೋಕಸ್ ಶುಡ್ ಬಿ ಆನ್ ದ ಬಿಸ್ನೆಸ್. ಸೊ ನಾವು ಅದನ್ನ ನಮ್ಮ ಕೋಡ್ ನ ಡೆವಲಪ್ ಮಾಡೋದು, ಇನ್ನೂ ಎನ್ಹಾನ್ಸ್ ಮಾಡೋದು, ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬಹುದು ರಾದರ್ ದ್ಯಾನ್ ಕಾನ್ಸಂಟ್ರೇಟಿಂಗ್ ಆನ್ ದಿಸ್ ಹಾರ್ಡ್ವೇರ್ ಇನ್ಫ್ರಾಸ್ಟ್ರಕ್ಚರ್. ರೈಟ್, ನಾವು ಈಗ you may have got some idea about cloud computing, right? Now, if cloud computing is so demand, then why only AWS? Yeah, because the reason is AWS was started in the year 2002. Okay, in the year 2002, and 2006 they were already the major cloud players to start with the first region ಅಂದ್ರೆ ಗ್ಲೋಬಲ್ ಡೇಟಾ ಸೆಂಟರ್. ಸೊ ನಾನು ನಿಮ್ಗೆ ರೀಜನ್ಸ್, ಅವೈಲಬಿಲಿಟಿ ಝೋನ್ಸ್ ಎಲ್ಲ ನಿಮ್ಗೆ ಈಗಲೇ ಏನು ಅರ್ಥ ಆಗೋದಿಲ್ಲ, ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ, ಬಿಕಾಸ್ ಫ್ಯೂಚರ್ ಕ್ಲಾಸ್ ಅಲ್ಲಿ ವೆನ್ ಎ ಡಿಸ್ಕಸ್ ಅಬೌಟ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ರೀಜನ್ ಅಂದ್ರೆ ದ ಫಸ್ಟ್ ಕಲೆಕ್ಷನ್ ಆಫ್ ಡೇಟಾ ಸೆಂಟರ್ಸ್ ಅಂತ ಅನ್ಕೊಳ್ಳಿ. ಇನ್ ನಾರ್ದರ್ನ್ ವರ್ಜಿನಿಯಾ ಅವರು ಸೆಟಪ್ ಮಾಡಿದ್ರು. ಸೊ ದಟ್ ಮೀನ್ಸ್ 15+ years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಇನ್ ದಿಸ್ ಕ್ಲೌಡ್ ಇಂಡಸ್ಟ್ರಿ, ಅಂಡ್ ದೇ ಆರ್ ದ ಲೀಡರ್ಸ್. ರೈಟ್, ಅಂಡ್ 11th consecutive years ಅವರಿಗೆ ಪ್ರೈಸ್ ಬಂದಿದೆ. 11th year ಕಂಟಿನ್ಯೂಸ್ ಆಗಿ ಕನ್ಸಿಕ್ಯೂಟಿವ್ಲಿ ದೇ ಆರ್ awarded as the best cloud provider in the world today. That is Amazon Web Services. Right, so for this reason all companies are migrating to cloud. ಸೊ ಅವ್ರ ಅಪ್ಲಿಕೇಶನ್ಸ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ, ದೇ ಆರ್ ಮೈಗ್ರೇಟಿಂಗ್ ಟು ಕ್ಲೌಡ್ ಅಂಡ್ AWS, ವಿಚ್ ಇಸ್ AWS ಕ್ಲೌಡ್ ಅಂತಾನೆ ನಾನು ಬರಿತೀನಿ ಇಲ್ಲಿ. ಓಕೆ, ಸೊ ಮೈಗ್ರೇಟಿಂಗ್ ಟು AWS ಕ್ಲೌಡ್. ಓಕೆ, ಅಂಡ್ ವೆರಿ ಈಸಿ ಟು ಲರ್ನ್. ಓಕೆ, ಸೊ ಯಾವುದೇ ಬ್ಯಾಕ್ ಗ್ರೌಂಡ್, ಸೊ ಇದಕ್ಕೆ ಕಂಪ್ಯೂಟರ್ ಬ್ಯಾಕ್ ಗ್ರೌಂಡ್ ಇರೋರೇ ಆಗ್ಬೇಕು, ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಗ್ರಾಜುಯೇಟ್ಸ್ ಆಗ್ಬೇಕು, BCA MCA ಆ ತರನೇ ಆಗ್ಬೇಕು ಅಂತ ಏನ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆಸ್ ದಿಸ್ ಇಸ್ ಸೋ ಡಿಸೈನ್ಡ್ ಇನ್ ಸಚ್ ಎ ವೇ, ಯಾರು ಬೇಕಾದ್ರೂ ಕಲಿಬಹುದು ಇಫ್ ಯು ಹ್ಯಾವ್ ಅ ಡೆಡಿಕೇಶನ್ ಅಂಡ್ ಕಾನ್ಫಿಡೆನ್ಸ್. ರೈಟ್, ಸೊ ಇಟ್ ಈಸ್, ಯಾಕಂದ್ರೆ ನೀವು ಎಲ್ಲ ಮ್ಯಾನ್ಯುಯಲ್ ಆಗಿ ಯೂಸಿಂಗ್ ಅ ಕನ್ಸೋಲ್. ಈಗ ನಾವು ಜಸ್ಟ್, ಸೊ ಲೆಟ್ ಮಿ ಶೋ ಯು ಹೌ AWS ಮ್ಯಾನೇಜ್ಮೆಂಟ್ ಕನ್ಸೋಲ್ ವಿಲ್ ಲುಕ್ ಲೈಕ್. ಸೊ ನೋಡಿ ಈ ತರ ಇರುತ್ತೆ. ಸೊ ದಿಸ್ ಈಸ್ ಹೌ AWS ಮ್ಯಾನೇಜ್ಮೆಂಟ್ ಕನ್ಸೋಲ್ ವಿಲ್ ಲುಕ್ ಲೈಕ್. ನೋಡಿ ಈ ತರ ಇರುತ್ತೆ. ಸೊ ನಾನು ಏನೇ ಸರ್ವರ್ ತಗೋಬೇಕು ಅಂದ್ರೆ ವಿತ್ ಜಸ್ಟ್ ಫ್ಯೂ ಕ್ಲಿಕ್ಸ್ ನಾನು ಈ ತರ ಲಾಂಚ್ ಮಾಡ್ತೀನಿ. ರೈಟ್, ಕ್ಲಿಯರ್? ನೌ ಕಮಿಂಗ್ ಬ್ಯಾಕ್ ಟು ದ ಕಾನ್ಸೆಪ್ಟ್. ಸೊ this is what is known as AWS cloud computing. Right, so ನಿಮಗೆ ಇನ್ನೂ ಸ್ವಲ್ಪ ಕೆಲವರಿಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೂ ಒಂದು ಲೇಮನ್ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೊ ಎಲ್ರಿಗೂ ಕಾರಲ್ಲಿ ಓಡಾಡಬೇಕು ಅಂತ ಆಸೆ ಇರುತ್ತೆ, ರೈಟ್? isn't it? ನನಗೂ ಆಸೆ ಇದೆ, ರೈಟ್? ಸೊ suppose recently I purchased Tata Harrier which is of 26 lakhs. Okay, so ನಾನು ನಂದೇ ಎಕ್ಸಾಂಪಲ್ ಕೊಡ್ತೀನಿ, ರೈಟ್? ಸೊ ನಾನು ಅಪ್ಫ್ರಂಟ್ ಬಿಫೋರ್ ನನ್ನ ಕಾರ್ ಇನ್ನು ಡೆಲಿವರಿನೇ ಬಂದಿಲ್ಲ, ಐ ಹ್ಯಾಡ್ ಟು ಇನ್ವೆಸ್ಟ್ ದಿಸ್ ಅಮೌಂಟ್ ಆಫ್ ಮನಿ. ಓಕೆ, ರೈಟ್. ಅದಾದ್ಮೇಲೆ ಐ ಗಾಟ್ ದ ಡೆಲಿವರಿ ಆಫ್ಟರ್ ಕಪಲ್ ಆಫ್ ವೀಕ್ಸ್ ಆಫ್ಟರ್ ಕ್ಲಿಯರಿಂಗ್ ದ ಪೇಮೆಂಟ್, ಆಯ್ತಾ? ಸೊ ದಟ್ ಈಸ್ ಕಾಲ್ಡ್ ಪ್ರೊಕ್ಯೂರ್ಮೆಂಟ್. ಸೊ ನಾವು ಟೆಕ್ನಿಕಲ್ ಟರ್ಮ್ ಅಲ್ಲಿ ಅದನ್ನ ಏನಂತ ಕರಿತೀವಿ, ಪ್ರೊಕ್ಯೂರ್ಮೆಂಟ್. ಸೊ ನಿಮಗೆ IT ವರ್ಲ್ಡ್ ಅಲ್ಲೂ ಹಾಗೇನೆ. ಸೊ ನಿಮಗೆ ಏನೇ ಹಾರ್ಡ್ವೇರ್ ಬೇಕಾದ್ರೂ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗೋದಿಲ್ಲ, ಆನ್ ಡಿಮ್ಯಾಂಡ್. ಯು ನೀಡ್ ಟು ಕಾಂಟ್ಯಾಕ್ಟ್ ಅ ವೆಂಡರ್. ನೀವು ವೆಂಡರ್ ಅವರು ಕೊಟೇಶನ್ ಕಳಿಸ್ತಾರೆ. ಬೇಸ್ಡ್ ಆನ್ ದ ಕೊಟೇಶನ್ ಯು ನೀಡ್ ಟು ಸೆಂಡ್ ಇಟ್ ಟು ದ ಫೈನಾನ್ಸ್ ಟೀಮ್. ಫೈನಾನ್ಸ್ ಟೀಮ್ ನಿಮ್ಗೆಲ್ಲ ಅಪ್ರೂವ್ ಮಾಡಿ ಅವ್ರಿಗೆ ಇನ್ವಾಯ್ಸ್ ಜನರೇಟ್ ಆಗಿ ಪೇಮೆಂಟ್ ರಿಲೀಸ್ ಮಾಡಿದ್ಮೇಲೆ ನಿಮ್ಗೆ ಅದು ಬರೋದು. ಸೊ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಪ್ರೊಕ್ಯೂರ್ಮೆಂಟ್.
ಓಕೆ, ಸೊ ಈಗ ನಾನು ಓಕೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದೆ, ಐ ಹ್ಯಾವ್ ಓನ್ಲಿ ಒನ್ ಹ್ಯಾರಿಯರ್ ನಾವು. ಸೊ ದಿಸ್ ಇಸ್ ದ ಹ್ಯಾರಿಯರ್. ಸಪೋಸ್ ಈಗ ನಾನು ಹ್ಯಾರಿಯರ್ ಎಲ್ಲ ಕಡೆ ಸಿಟಿ ಯೂಸ್ಗೆಲ್ಲೂ ತಗೊಂಡು ಹೋಗೋಕ್ಕಾಗಲ್ಲ. ಸೊ ಅವಾಗ ನಾನು ಮತ್ತೆ ಇನ್ನೊಂದು ಕಾರ್ ಪರ್ಚೇಸ್ ಮಾಡೋಕ್ಕಾಗತ್ತಾ? ನೋ, ಬಿಕಾಸ್ ದಿಸ್ ಈಸ್ ಓನ್ಲಿ ಸೂಟಬಲ್ ಫಾರ್ ಸಮ್ ಸಾರ್ಟ್ ಆಫ್ ರಿಕ್ವೈರ್ಮೆಂಟ್, ಲೈಕ್ ಓನ್ಲಿ ಲಾಂಗ್ ಡ್ರೈವ್ಸ್ ಆ ಥರ, ರೈಟ್? ಸೊ ಫಾರ್ ಸಿಟಿ ಡ್ರೈವ್ಗೆ ನನಗೆ ಚಿಕ್ಕ ಕಾರ್ ಬೇಕಾಗತ್ತೆ. ಸೊ ವಾಟ್ ಅಬೌಟ್ ದಟ್? ಸೊ ಅವಾಗ ನಾನು I cannot invest on another car. So it is waste of money, right? So ನಾನು ಇನ್ವೆಸ್ಟ್ ಮಾಡೋದ್ರಿಂದ ಏನಾಗ್ತಾ ಇದೆ, I had to pay the money from the very beginning. ಸೊ ಅದ್ರ ಬದಲು rather than investing 26 lakhs, ನಾನೇನ್ ಮಾಡ್ತೀನಿ, I will contact Zoom car. ಓಕೆ, ಸೊ ಝೂಮ್ ಕಾರ್ ಅವ್ರು ನನ್ಗೆ ಏನ್ ಕೊಡ್ತಾರೆ? ಹ್ಯಾರಿಯರ್ ಬೇಕಾ ಹ್ಯಾರಿಯರ್ ಕೊಡ್ತಾರೆ, BMW ಬೇಕಾ BMW ಕೊಡ್ತಾರೆ, ಎನಿ ಸ್ವಿಫ್ಟ್ ಬೇಕಾ ಸ್ವಿಫ್ಟ್ ಕೊಡ್ತಾರೆ, ಎನಿ ದೇ ಹ್ಯಾವ್ ಆಲ್ ದ ಕಾರ್ಸ್ ಐ ವಾಂಟ್, ರೈಟ್? ಅಂಡ್ ಸೊ ನಾನು ಹ್ಯಾರಿಯರ್ ತಗೊಂಡೆ, ಯೂಸ್ ಮಾಡಿದೆ, ವಾಪಸ್ ರಿಟರ್ನ್ ಮಾಡಿದೆ, ಐ ವಿಲ್ ಪೇ ಓನ್ಲಿ ಫಾರ್ ದ ಅವರ್ಸ್ ಡ್ರಿವನ್, ರೈಟ್? ಸೊ ನಂಗೆ ನಾಳೆ ಸ್ವಿಫ್ಟ್ ಬೇಕು, ನಾನು ಬುಕ್ ಮಾಡಿದ್ರೆ ನನ್ನ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ, ಅಂಡ್ ಐ ವಿಲ್ use the vehicle and then I will return the vehicle and I will pay for the usage. So same concept. Okay, so same concept goes with the cloud computing. I hope ನಿಮಗೆ ಈ ಎಕ್ಸಾಂಪಲ್, ಸೊ ನಾನು ಯಾಕೆ ಈ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ, ಬಿಕಾಸ್ ದಿಸ್ ಇಸ್ ದ ರಿಯಾಲಿಟಿ ನಾವು. ಯಾಕಂದ್ರೆ ನಮ್ಮ ಅವಶ್ಯಕತೆ ಡೈಲಿ ಯೂಸೇಜ್ ಇರೋದಿಲ್ಲ, ನಾ ಸುಮ್ಮನೆ 26 ಲಕ್ಷ ಏನೋ ಇನ್ವೆಸ್ಟ್ ಮಾಡಿ ಕುತ್ಕೋಬೇಕು. ಅಂಡ್ ಏನಾಗುತ್ತೆ, ವೆಹಿಕಲ್ ಒನ್ಸ್ ಇಟ್ ಇಸ್ ಕಮ್ ಔಟ್ ಆಫ್ ದ ಶೋರೂಮ್, ಅದು ವ್ಯಾಲ್ಯೂ ಡಿಗ್ರೇಡ್ ಆಗ್ತಾನೆ ಇರುತ್ತೆ. ಓಕೆ, ಅಂಡ್ ರಿಸ್ಕ್ ಫ್ಯಾಕ್ಟರ್, ಆಕ್ಸಿಡೆಂಟ್ಸ್, ಅದು ಇದು, ಸ್ಕ್ರಾಚಸ್, ಮೇಂಟೆನೆನ್ಸ್, ಸೊ ಇದೆಲ್ಲ ನಿಮಗೆ ಹೆಡ್ಏಕ್. ಸೊ ಸೇಮ್ ವೇ ವಿತ್ ದ ಕ್ಲೌಡ್ ಕಂಪ್ಯೂಟಿಂಗ್, ರೈಟ್? isn't it? So enough of this theoretical aspect. So ನಾನು ನಿಮಗೊಂದು ಡೆಮೋ ಅಲ್ಲಿ ಐ ವಿಲ್ ಲಾಂಚ್ ಅ ಸಿಂಪಲ್ ವೆಬ್ ಅಪ್ಲಿಕೇಶನ್ ನಿಮ್ಮ ಮುಂದೆ ಲಾಂಚ್ ಮಾಡಿ ತೋರಿಸ್ತೀನಿ. ಯು ವಿಲ್ ಕಮ್ ಟು ನೋ. ಓಕೆ, ಸೊ ಲೆಟ್ ಮೀ ಶೋ. ಸೊ ಡೆಮೋ ಆಪ್. ಓಕೆ, ಐ ಆಮ್ ಗೋಯಿಂಗ್ ಟು ಅಲೋ ದಿಸ್. ನಾನು ಏನು ಮಾಡೋದಿಲ್ಲ, ನನ್ನ ಸರ್ವರ್ ಲಾಗಿನ್ ಕೂಡ ಆಗೋ ಅವಶ್ಯಕತೆ ಇಲ್ಲ. ಜಸ್ಟ್ ವೇಟ್ ಅಂಡ್ ವಾಚ್. ಸೊ ನಮ್ಮ ಡೆವಲಪರ್ ಏನ್ ಕೊಟ್ಟಿರ್ತಾರೆ ಆ ಸ್ಕ್ರಿಪ್ಟ್ ನಾನು ಅದನ್ನ ಫೀಡ್ ಮಾಡಿದ್ರೆ ಮುಗೀತು. ದಟ್ಸ್ ಇಟ್. ದಟ್ಸ್ ಇಟ್, ಇಷ್ಟೇ ನನ್ನ ಕೆಲಸ. ಎಸ್, ಇಟ್ ಈಸ್ ಆಸ್ಕಿಂಗ್ ಫಾರ್ ಅ ಕೀಪರ್ ದಟ್ ವಿಲ್ ಡಿಸ್ಕಸ್ ಲೇಟರ್. ಎಸ್, ಸೊ ಅಂಡ್ ಲಾಂಚ್, ಇಷ್ಟೇ. ದಟ್ಸ್ ಇಟ್. ಸೊ ವಿತ್ ಇನ್ ಫ್ಯೂ ಮಿನಿಟ್ಸ್ ನನ್ನ ಅಪ್ಲಿಕೇಶನ್ ನನ್ನ ಕಣ್ಮುಂದೆ ಬಂದು ಶೋ ಆಗ್ತಾ ಇರತ್ತೆ, ರೈಟ್? ಸೊ ನಾವು ಇದನ್ನ IP ಅಡ್ರೆಸ್ ಇಂದನೂ ಮಾಡ್ಬೋದು ಅಂಡ್ ಅಥವಾ DNS ನೇಮ್. ಸೊ ಲೆಟ್ ಮೀ ಸರ್ಚ್ ವಿತ್ ದ DNS ನೇಮ್. ಓಕೆ, ಸೊ ಸ್ವಲ್ಪ ಟೈಮ್ ಆಗುತ್ತೆ, ಬಿಕಾಸ್ ಇನ್ ಬ್ಯಾಕ್ ಎಂಡ್ ಅದು ಒಂದು ಸರ್ವರ್ನ ಲಾಂಚ್ ಮಾಡಿ ಅದ್ರೊಳಗಡೆ ಲಾಗಿನ್ ಆಗ್ಬಿಟ್ಟು ಸ್ಕ್ರಿಪ್ಟು, ನನ್ನ ಸ್ಕ್ರಿಪ್ಟ್ ಅಲ್ಲಿ ಮೆನ್ಷನ್ ಮಾಡಿರೋದು ಎಲ್ಲ ಪ್ಯಾಕೇಜಸ್ ಎಲ್ಲ ಇನ್ಸ್ಟಾಲ್ ಮಾಡಿ ನನ್ನ ಕಣ್ ಮುಂದೆ ಬರಬೇಕು ಅಂದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್, 1 or 2 minutes ಟೈಮ್ ಆಗುತ್ತೆ, ರೈಟ್? ಸೊ ಲೆಟ್ಸ್ ವೇಟ್. ಎಸ್, ನೋಡಿ. ಸೊ ದಿಸ್ ಇಸ್ ವಾಟ್ ಮಿಥುನ್ಸ್ ವೆಬ್ಸೈಟ್ ಅಂತ. ದಿಸ್ ಇಸ್ ಜಸ್ಟ್ ದಿಸ್ ಕ್ಯಾನ್ ಬಿ ಎನಿಥಿಂಗ್, ಬಿಟ್ಸ್ಟ್ರೀಮ್.io, ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ನಾನ್ ಜಸ್ಟ್ ಸಿಂಪ್ಲಿಸಿಟಿಗೋಸ್ಕರ, ಇಟ್ ಕ್ಯಾನ್ ಬಿ ಯುವರ್ ನೇಮ್ ಆಲ್ಸೋ. ನಾನು ಏನು ಸ್ಕ್ರಿಪ್ಟ್ ಅಲ್ಲಿ ಪಾಸ್ ಮಾಡಿರ್ತೀನಿ ಅದಿಲ್ಲಿ ಪಾಪ್ಔಟ್ ಆಗುತ್ತೆ. ದೇರ್ ಇಸ್ ನೋ ಬಿಗ್ ರಾಕೆಟ್ ಸೈನ್ಸ್ ಏನಿಲ್ಲ ಇದರಲ್ಲಿ, ರೈಟ್? ಸೊ ನೋಡಿ, ವೆಲ್ಕಮ್ ಗೈಸ್. ಅಂಡ್ ಇದು IP ಡೈನಾಮಿಕ್ ಆಗಿ ಫೆಚ್ ಆಗಿ ಬರ್ತಾರಂಥದ್ದು, ರೈಟ್? ಸೊ ದಿಸ್ ಈಸ್ ದ ಪವರ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್. ಅಂಡ್ ನಮ್ಗೆ ಇದು ಬೇಡವಾ ಅಪ್ಲಿಕೇಶನ್, ಜಸ್ಟ್ ಗೋ ಹಿಯರ್ and just click here and terminate. That's it. ಅಷ್ಟೇ. ನಾನೀಗ ಎಷ್ಟು ಸೆಕೆಂಡ್ಸ್ ಯೂಸ್ ಮಾಡಿದ್ನಲ್ಲ ಅಷ್ಟಕ್ಕೆ ಮಾತ್ರ ನಾನು ಕೊಡಬೇಕು. ದಟ್ಸ್ ಇಟ್. ಸೊ ದಿಸ್ ಈಸ್ ಕಾಲ್ಡ್ ಕ್ಲೌಡ್ ಕಂಪ್ಯೂಟಿಂಗ್. ಸೊ ಬಹುಶಃ ನಿಮಗೆ ಇವಾಗ ಅರ್ಥ ಆಗುತ್ತೆ ಯಾಕೆ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ, ಬ್ಯಾಕ್ ಎಂಡ್ ಅಲ್ಲಿ ಹಾರ್ಡ್ವೇರ್ ನಮಗೆ ಕಾಣಿಸುವುದಿಲ್ಲ, ರೈಟ್? ವಾಟ್ ಎವರ್ ವಿ ಹ್ಯಾವ್ ಟು ಸಿ ಯೂಸಿಂಗ್ ದಿಸ್ ಕನ್ಸೋಲ್, ಈ ತರ ಕನ್ಸೋಲ್ ಅಲ್ಲೇ ನಾವು ನೋಡುವಂಥದ್ದು. So that is why it is called as cloud computing, right? So ನಮ್ಮ ಕೋರ್ಸ್ ಬಂದು it is AWS Solution Architect Associate level ಗೆ ಇರುತ್ತೆ, right?
ಸೊ ನಾವು ಸುಮಾರು ಕೋರ್ಸಸ್ ಲೈಕ್ AWS ಅಲ್ಲಿ AWS ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಸೋಸಿಯೇಟ್ ಲೆವೆಲ್ಗೆ ಇರುತ್ತೆ. ಆ್ಯಂಡ್ ನಾವು ಇದರಲ್ಲಿ ಸುಮಾರು ಸರ್ವಿಸಸ್ ಲೈಕ್ VPC, ಓಕೆ, EC2, ELB, Route 53 ಆ್ಯಂಡ್ S3 ಬಕೆಟ್ ಎಕ್ಸೆಟ್ರಾ. ಸೊ ಈ ಥರ ಸರ್ವಿಸಸ್ನ ನಾವು ಕಲಿತೀವಿ, ರೈಟ್. ಆ್ಯಂಡ್ ಇದಾದ ಮೇಲೆ ಇದು ಒಂದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಇರುತ್ತೆ, ಲೈಕ್ 25 to 30 ಸೆಷನ್ಸ್, ರೈಟ್. ಇದಾದ್ಮೇಲೆ ನಾವು ಡೆವಾಪ್ಸ್. ಸೊ ನಾವು ವಾಟ್ ಈಸ್ ದ ಡೆವಾಪ್ಸ್? ಓಕೆ, ಈಗ ಕ್ಲೌಡ್ ಕಲ್ತಾಯ್ತು. ಕ್ಲೌಡ್ ಅಂದ್ರೆ ಕ್ಲೌಡ್ ಬಗ್ಗೆ ನೀವು ತಿಳ್ಕೊಂಡ್ರಿ. ಸೊ ನಾವು ವೈ ದೇರ್ ಇಸ್ ಅ ನೀಡ್ ಟು ಹ್ಯಾವ್ ಅ ಡೆವಾಪ್ಸ್. ಸೊ ಡೆವಾಪ್ಸ್ ಅಂದ್ರೆ ಈಗ ನಾವೀಗ ಏನು, ನಾನು ನಿಮ್ಮ ಮುಂದೆ ಈಗ ಇದಕ್ಕೆ ಲಾಗಿನ್ ಆಗಿ ತೋರಿಸಿದೆ, ಲಾಗಿನ್ ಆಗಿ ಲಾಂಚ್ ಮಾಡಿ ಇದು ಮ್ಯಾನ್ಯಲ್ ಆಗಿ ಮಾಡಿದೆ. ಸೊ ಮ್ಯಾನ್ಯಲ್ ಆಗಿ ಮಾಡೋದು ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಎರರ್ ಆಗ್ಬೋದು, ರೈಟ್. ಯಾಕಂದ್ರೆ ಸುಮ್ಮನೆ ನೀವು ಅದನ್ನೇ ರಿಪಿಟೇಟಿವ್ ಅದನ್ನೇ ಅದೇ ಟಾಸ್ಕ್ ಮಾಡಿದ್ದನ್ನೇ ಮಾಡ್ತಾ ಇರಬೇಕು ಅಂದ್ರೆ, ಸೊ ಹ್ಯೂಮನ್ ಆಗಿ ಮಾಡುವಾಗ ನಮ್ಮ ದೇರ್ ಆರ್ ಚಾನ್ಸಸ್ ದಟ್ ನಾವು ಮಿಸ್ಟೇಕ್ ಮಾಡ್ತೀವಿ, ಅಥವಾ ಅಷ್ಟು ಅಕ್ಯುರೇಸಿ ಇರಲ್ಲ, ಇದು ಏನೋ ಒಂದು ಮಿಸ್ ಮಾಡಿರ್ತೀವಿ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್, ಸೊ ಡೆವಾಪ್ಸ್ ಈಸ್ ಅ ಕಲ್ಚರ್ ವೇರ್ we work with developers and operations team together in order with only one motto. ಅಂದ್ರೆ ಮೈಂಡ್ ಅಲ್ಲಿ ಒಂದೇ ಒಂದು ಇಂಟೆನ್ಷನ್ ಇರುತ್ತೆ, ದಟ್ ಈಸ್ ಟು ಗಿವ್ ಅ ಬೆಸ್ಟ್ ಸಾಫ್ಟ್ವೇರ್ ಟು ಅವರ್ ಎಂಡ್ ಯೂಸರ್ಸ್, ರೈಟ್, ವಿತ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಅಂಡ್ ವಿತ್ ಕ್ವಿಕ್ಕರ್ ಡೆಪ್ಲಾಯ್ಮೆಂಟ್ಸ್. ಸೊ ನಾವೇನ್ ಮಾಡ್ತೀವಿ, ಡೆವಾಪ್ಸ್ ಅಲ್ಲಿ ಕೆಲವೊಂದು ಟೂಲ್ಸ್ ಇದೆ, ಸಚ್ ಆಸ್ ಗಿಟ್ಹಬ್, ಜೆಂಕಿನ್ಸ್, then Ansible, Docker, Kubernetes, Terraform, etc. ಸೊ ಈ ತರ ಟೂಲ್ಸ್ ನ ಯೂಸ್ ಮಾಡಿಕೊಂಡು ರಿಪಿಟೇಟಿವ್ ಟಾಸ್ಕ್ ನ ನಾವು ಯೂಸಿಂಗ್ ದೀಸ್ ಟೂಲ್ಸ್ ಆಟೋಮೇಟ್ ಮಾಡ್ತೀವಿ. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಡೆವಾಪ್ಸ್. ಸೊ ಬೇಸಿಕಲಿ ಡೆವಾಪ್ಸ್ ಈಸ್ ಅ ಕಲ್ಚರ್. ಸೊ ಯಾಕೆ ಇದನ್ನೆಲ್ಲ ಕಂಪ್ನೀಸ್ ಅಡಾಪ್ಟ್ ಮಾಡ್ಕೊಂತಿದ್ದಾರೆ? ಬಿಕಾಸ್ ಕ್ವಿಕ್ಕರ್ ಡೆಪ್ಲಾಯ್ಮೆಂಟ್ ಅಂಡ್ ಎಂಡ್ ಯೂಸರ್ಗೆ ಒಳ್ಳೆ ಸಾಫ್ಟ್ವೇರ್ ಕೊಡಬೇಕು, ಬಿಕಾಸ್ ವಿ ನೀಡ್ ಬಿಸ್ನೆಸ್. ಸೊ ಆ ಎಂಡ್ ಯೂಸರ್ಗೂ ಬಿಸ್ನೆಸ್ ಬೇಕು, ಹಾಗಾಗಿ ಇದೆಲ್ಲ ಇದೆ. ಸೊ ದಿಸ್ ಈಸ್ ವಾಟ್ ಅಬೌಟ್ AWS ಅಂಡ್ ಡೆವಾಪ್ಸ್. ಅಂಡ್ ನಾನು ಜಾಬ್ ಪರ್ಸ್ಪೆಕ್ಟಿವ್ ಹೇಳೋದಾದ್ರೆ, ಸೊ ಲೆಟ್ ಮಿ ಶೋ ಯು AWS ಡೆವಾಪ್ಸ್ ಜಾಬ್. ನೀವು ಗ್ಲಾಸ್ ಡೋರ್ ಅಂತ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ ಇದೆ, ನೀವು ಅದರ ಲಾಗಿನ್ ಆದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, these are not fabricated content, these are all real facts. ಸೊ ನೋಡಿ, ಎಲ್ಲಿ ನೋಡಿದ್ರೆ ನಿಮಗೆ ಯು ವಿಲ್ ಫೈಂಡ್ ಅ ಓಪನಿಂಗ್ ಫಾರ್ ಅ ಡೆವಾಪ್ಸ್ ಇಂಜಿನಿಯರ್, AWS ಕ್ಲೌಡ್ ಇಂಜಿನಿಯರ್. ಸೊ ಎಲ್ಲಾ ಕಂಪ್ನಿಯವರು ಕ್ಲೌಡಿಗೆ ಮೈಗ್ರೇಟ್ ಆಗ್ತಿರೋದ್ರಿಂದ, ಸೊ ದೇ ನೀಡ್ ಅ ಕ್ಲೌಡ್ ಪ್ರೊಫೆಷನಲ್ ಆರ್ ದೇ ನೀಡ್ ಅ ಪ್ರೊಫೆಷನಲ್ ಹೂ ಇಸ್ ಹ್ಯಾವಿಂಗ್ ದ ಕ್ಲೌಡ್ ನಾಲೆಡ್ಜ್. ಎಲ್ಲರೂ ಕೂಡ ಮೈಗ್ರೇಟ್ ಆಗ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಯುವರ್ ಟೈಮ್, ಓಕೆ, ಅಂಡ್ ಡೆಡಿಕೇಟ್ ಯುವರ್ ಸೆಲ್ಫ್ ಟು ಲರ್ನ್ cloud computing, right? So nodi 4 lakh to 7 lakh. So these are all the packages, okay, with 1 year 2 year experience ke ishtondella package kodta idare, right? So with this I wind up my demo. So now I am open to question and answers. Yes, so any questions idru you can ask now. ಮಿಥುನ್ ಸರ್, ಇದು ಕಂಟೆಂಟ್ ಇದು ಕೋರ್ಸ್ ಎಸ್ ಟ್ರೈನಿಂಗ್ಸ್ ಇದು ರಿಯಲ್ ಟೈಮ್ ಇದು ಪ್ರಾಜೆಕ್ಟ್ ಅದು ಯಾವ ತರ ಇರುತ್ತೆ ಏನು? ಎಸ್, ಸೊ ಒಳ್ಳೆ ಪ್ರಶ್ನೆ. ಸೊ ನಾವು ಆನ್ ಗೋಯಿಂಗ್ ಒಂದೊಂದು ಮಾಡ್ಯೂಲ್ ಮುಗಿತಿದ್ದಂಗೆ ಪ್ರತಿಯೊಂದು ಟಾಸ್ಕ್ ರಿಯಲ್ ಟೈಮ್. ಯಾಕಂದ್ರೆ ವೆನ್ ಯು ಆರ್ ಇನ್ ಅ ಕ್ಲೌಡ್, ನಥಿಂಗ್ ಈಸ್ ಡೆಮೋ ಆರ್ ಆ ತರ ಏನಿರೋದಿಲ್ಲ. ಯಾಕಂದ್ರೆ ನೀವ್ ಏನ್ ಇದ್ರಲ್ಲಿ ಮಾಡ್ತಿರೋ ಸೇಮ್ ವೇ ಆರ್ಗನೈಸೇಷನ್ ಸೇಮ್ ಕನ್ಸೋಲ್ ಇರುತ್ತೆ. ದೇರ್ ಇಸ್ ನೋ ಡಿಫ್ರೆನ್ಸ್. ಕನ್ಸೋಲ್ ಅಲ್ಲಿ ಬೇರೆ ತರ ಇರುತ್ತೆ, ಸಾರಿ ಆರ್ಗನೈಸೇಷನ್ ಅಲ್ಲಿ ಅಥವಾ ಕಂಪ್ನಿಯಲ್ಲಿ ಬೇರೆ ತರ ಇರುತ್ತೆ ಅನ್ನೋದು ಸುಳ್ಳು. ಇಟ್ ವಿಲ್ ಬಿ ಒನ್ ಅಂಡ್ ದ ಸೇಮ್. ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, ಆರ್ಗನೈಸೇಷನ್ ಅಲ್ಲಿ ನಿಮ್ಗೆ ಟಿಕೆಟ್ ಬೇಸ್ಡ್ ಇರುತ್ತೆ ಟಾಸ್ಕ್. ಸೊ ನಿಮ್ಗೆ ಟಿಕೆಟಿಂಗ್ ಟೂಲ್ ಇರುತ್ತೆ ಲೈಕ್ ದಿಸ್. ಸೊ ಲೆಟ್ ಮಿ ಶೋ ಯು. ನಿಮ್ಗೆ ಈ ತರ
ನೋಡಿ ಡೆಪ್ಲಾಯ್ಮೆಂಟ್ ಟು ಪ್ರೊಡಕ್ಷನ್ ಈ ತರ ನಿಮ್ಗೆ ಜೀರಾ ಬೋರ್ಡ್ ಅಥವಾ ಸರ್ವಿಸ್ ನೋ, ಸೊ ಒಂದೊಂದು ಆರ್ಗನೈಸೇಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ, ರೈಟ್. ಸೊ ನಿಮ್ಗೆ ಈ ತರ ಟಿಕೆಟಿಂಗ್ ಟೂಲ್ ಅಲ್ಲಿ ಟಾಸ್ಕ್ ನ ಅಸೈನ್ ಮಾಡ್ತಾರೆ, ಸೊ ನೀವು ಆ ಟಾಸ್ಕ್ ನ ಮಾಡಬೇಕು. ಇದು ಒಂದು, ರೈಟ್. ಅಂದ್ರೆ ಈ ಸೆಷನ್ ಅಂದ್ರೆ ಈ ಜಾಬ್ಸ್ ಮತ್ತೆ AWS ಜಾಬ್ಸ್ ಮುಗಿಸಿದ್ರೆ ಒಂದು ಹೊತ್ತು 2 years ಎಕ್ಸ್ಪೀರಿಯನ್ಸ್ ತರ ಆಗುತ್ತಾ? ಎಸ್, ಖಂಡಿತವಾಗ್ಲು. ಯಾಕಂದ್ರೆ ಸೊ ಪ್ರತಿಯೊಂದು ಮಾಡೆಲ್ ಆದ್ಮೇಲೆ ನಾನು ನಿಮಗೆ ರಿಯಲ್ ಟೈಮ್ ಮ್ಯಾಚ್ ಆಗೋಂಥದ್ದು ನಾನು ಟಾಸ್ಕ್ ಕೊಡ್ತೀನಿ, ರೈಟ್. ಅಂಡ್ ವಿಲ್ ಡೂ ಸಮ್ ಪ್ರಾಜೆಕ್ಟ್ಸ್, ಹ್ಯಾಂಡ್ಸ್ ಆನ್ ಪ್ರಾಜೆಕ್ಟ್ಸ್ ವೇರ್ ಯು ವಿಲ್ ಸೆಟ್ ಅಪ್ ಎಂಡ್ ಟು ಎಂಡ್ ಆರ್ಕಿಟೆಕ್ಚರ್. ಸೊ ನಿಮಗೆ 1 to 2 years ಆಫ್ ಎಕ್ಸ್ಪೀರಿಯನ್ಸ್ ನಿಮಗೆ ಗೇನ್ ಆಗುತ್ತೆ ಅಂಡ್ ಯು ಕ್ಯಾನ್ ಸ್ಟಾರ್ಟ್ ಗಿವಿಂಗ್ ಇಂಟರ್ವ್ಯೂ, ರೈಟ್. ಅಂಡ್ ಅದ್ರ ಜೊತೆಗೆ ನಾನು ಪ್ರತಿಯೊಂದು ಟಾಪಿಕ್ ಮುಗಿದ ತಕ್ಷಣ ನಾನು ಇಂಟರ್ವ್ಯೂ ಕ್ವಶನ್ ಅಂಡ್ ಆನ್ಸರ್ಸ್ ಅಂಡ್ ರಿಯಲ್ ಟೈಮ್ ಆಕ್ಟಿವಿಟಿ ಏನೇನ್ ಮಾಡ್ತಾ ಇದ್ವಿ ಅಂತ ಕೊಡ್ತೀನಿ ನೋಡಿ. ಲೆಟ್ ಮಿ ಶೋ ಇಟ್ ಟು ಹಿಯರ್, ನಿಮಿಷ. ಸೊ ಫಾರ್ ಎಕ್ಸಾಂಪಲ್ ಇದು VPC ಮಾಡ್ಯೂಲ್ ಆದ್ಮೇಲೆ ನಾನು ಇದನ್ನ ಶೇರ್ ಮಾಡ್ತೀನಿ. ಸೊ ಲೈಕ್ ಏನೇನ್ ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ವಾಟ್ ಅಂಡ್ ಆಲ್ ದ ಕಾನ್ಸೆಪ್ಟ್ಸ್. ಸೊ ಈ ತರ ನಾನು ಅಂಡ್ ಆಕ್ಟಿವಿಟೀಸ್ ಅಂದ್ರೆ ಆಸ್ ಎ ಕ್ಲೌಡ್ ಇಂಜಿನಿಯರ್ ನೀವೇನೇನ್ ಆಕ್ಟಿವಿಟೀಸ್ ಮಾಡ್ತೀರಾ ಅಂತ ಹೇಳಿ ನಾನು ಇದರಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಎವ್ರಿ ಮಾಡ್ಯೂಲ್ ಆದ್ಮೇಲೆ ಈ ತರ ನಿಮ್ಗೆ ಕ್ವಶನ್ ಅಂಡ್ ಆನ್ಸರ್ಸ್ ಡಿಸ್ಕಸ್ ಮಾಡ್ತೀನಿ. ಓಕೆ, ಫೈನ್. ಮತ್ತೆ ಇದು ಕಂಟೆಂಟ್ ಡೆವಾಪ್ಸ್ ಅಲ್ಲಿ ಏನೇನು, ಯಾವ್ದು ಕಂಟೆಂಟ್ ಏನೇನು? ಸೊ ಕಂಟೆಂಟ್ಸ್ ಎಲ್ಲ ಹೋಪ್ಫುಲಿ ಲೆಟ್ ಮಿ ಶೋ ಇಟ್ ಟು ಯು. ಇಂಡೆಕ್ಸಿಂಗ್ ಐ ಥಿಂಕ್ AWS ಅಂತೂ ನೀವು ಇದ್ರ ಥ್ರೂ ಹೇಳ್ತೀರಾ? I don't have the official handout document. right now. So let me show you whether it is there here. 1 second. Contents another type madadala. So we will cover these many contents like GitHub, Jenkins, Ansible, Docker, Kubernetes, Terraform, etc. So these are all the in-demand tools. So these are all in-demand tools nimge. Right? ಇದು ಪ್ರಜ್ವಲ್ ಬ್ರದರ್, ನಿಮ್ಗೆ ಏನಾದ್ರು ಇದೆಯಾ ಡೌಟ್ಸ್? So these are all the tools which we are going going to. ಇಲ್ಲಿ ಕಂಪ್ಲೀಟ್ಲಿ ರಿಯಲ್ ಟೈಮ್ ನಮ್ದು ಕಂಪ್ನಿ ಪ್ರಾಜೆಕ್ಟ್ಸ್ ಇದಾವೆ, ಆಮೇಲೆ ಬೇರೆ ಕಡೆ ಎಲ್ಲ ಸಪೋರ್ಟ್ ಇದಾವೆ ಕಂಪ್ನಿ. ಇದು ಅಂದ್ರೆ ಡಾಬ್ಸ್ ಬೇರೆ ಬೇರೆ ಕಂಪ್ನಿ, ಸ್ಟಾರ್ಟ್ಅಪ್ ಕಂಪ್ನಿ ಜೊತೆ ಟೈಪ್ ಇಲ್ಲಿ ಕ್ಲೌಡ್ ಮಿಥುನ್ ಅವರು ನಾವು ಇನ್ನೊಬ್ರು ಮಾಡ್ತೀವಿ. ನಾಲೆಜ್ ವೈಸ್ ನೋ ಕಾಂಪ್ರಮೈಸ್. ಪ್ರವೀಣ್, ಪ್ರಶಾಂತ್, ಕುಮಾರ್. ಬ್ರೋ ಇವಾಗ ನಾವು ಬಂದು ಕಂಪ್ಲೀಟ್ಲಿ ನಾನ್ IT ಬ್ಯಾಕ್ಗ್ರೌಂಡ್. ಸೊ ಇವಾಗ ಕೋಡಿಂಗ್ ಮತ್ತೆ ಸ್ಕ್ರಿಪ್ಟಿಂಗ್ ಅಂತ ಬೇಕಾಗತ್ತಲ್ಲ, ಸೊ ಕೋಡಿಂಗ್ ನಾಲೆಜ್ ಏನಾದ್ರು ಬೇಕಾಗತ್ತಾ? ಇದಕ್ಕೆಲ್ಲ ಕೋಡಿಂಗ್ ಬೇಕಾಗಲ್ಲ, ಸ್ವಲ್ಪ ಇದು ಮಿಥುನ್ ಸರ್ ನೀವೇ ಹೇಳಿ. ಕೋಡಿಂಗ್ ನಾಲೆಜ್ ಏನು ನಿಮ್ಗೇನು ಡೆವಲಪರ್ಗೆ ಅದು ಬೇಕಾಗಿಲ್ಲ. ಸೊ ನಿಮ್ಗೆಲ್ಲ ರೆಡಿಲಿ ಅವೈಲೇಬಲ್ ಸ್ಕ್ರಿಪ್ಟಿಂಗ್ ಇರುತ್ತೆ, ರೆಡಿಲಿ ಅವೈಲೇಬಲ್ ಸ್ಕ್ರಿಪ್ಟ್ ಸಿಗುತ್ತೆ. ಸೊ ನೀವು ಅದನ್ನ ಯೂಸ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರೆ ಆಯ್ತು. ನೀವೇನು ಕಂಪ್ಲೀಟ್ ಕೋಡಿಂಗ್ಗೆ ಕಲಿಬೇಕು ಅಂತ ಏನಿಲ್ಲ. ಓಕೆ, ಆ ಸ್ಕ್ರಿಪ್ಟಿಂಗ್ಸ್ ನೀವೇ ಕೊಡ್ತೀರಾ? ಎಸ್. ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿ ಟೆರಾಫಾರ್ಮ್ ಅಂತ ಇದೆಯಲ್ಲ, ಸೊ ನಿಮ್ ಗೂಗಲ್ ಅಲ್ಲೇ ಸಿಕ್ಬಿಡುತ್ತೆ ಅದು. ಸೊ ಟೆರಾಫಾರ್ಮ್ ಸ್ಕ್ರಿಪ್ಟ್ ಫಾರ್ ನೋಡಿ ಈ ತರ ಟೈಪ್ ಮಾಡಿ. ಸೊ ನಿಮಗೆಲ್ಲ ಎವ್ರಿಥಿಂಗ್ ಯು ವಿಲ್ ಗೆಟ್ ಇಟ್. ಸೊ ಇದನ್ನ ನಮ್ಗೆ ಎಲ್ಲಿ ಯೂಸ್ ಮಾಡ್ಬೇಕು ಅಂತ ಗೊತ್ತಾದ್ರೆ ಸಾಕು. ನೋಡಿ ಅವ್ರದೇ ವೆಬ್ಸೈಟ್ ನೋಡಿ ಈ ತರ ಇರುತ್ತೆ. ಸೊ ದಿಸ್ ಇಸ್ ಹೌ ಯು ಕ್ರಿಯೇಟ್. ಇಷ್ಟು ಕೋಡಿಂಗ್ ಇರುತ್ತೆ, ಇದನ್ನ ನಾವು ಕಾಪಿ ಮಾಡಿ ನಮ್ಮ ಯೂಸ್ ಕೇಸಿಗೆ ಯೂಸ್ ಮಾಡ್ಕೊಳೋದು ಗೊತ್ತಾದ್ರೆ ಸಾಕು. ಕ್ಲಿಯರ್? ಏನ್ ಟ್ರಬಲ್ ಶೂಟ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಕಾನ್ಫಿಗರೇಷನ್ಸ್, ಆಮೇಲೆ ರಿಯಲ್ ಟೈಮ್ ದೊಳಗೆ ಏನೇನ್ ಯಾವ್ಯಾವ ತರ ಮಾಡಲ್ ವೈಸ್ ಅವ್ರಿಗೆ ಹೇಳ್ತಾರೆ, ಯಾವ್ಯಾವ ತರ ಅದನ್ನ ಇಶ್ಯೂಸ್ ಬರುತ್ತೆ ಎಲ್ಲ ಹೇಳ್ತಾರ. ಎಸ್ ಮಿಥುನ್ ಸರ್? ಎಸ್, 100%.
You are equal to 1 to 2 year experience here. If you completed all practical sessions. ಆಮೇಲೆ ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಕಂಪ್ನಿಗಳಿಗೆ ಮಾಡ್ತೀವಿ, ಅದಕ್ಕೆಲ್ಲ ಅಸೈನ್ ಮಾಡ್ತೀವಿ ನಾಲೆಜ್ ವೈಸ್ ಗೇನ್ ಮಾಡ್ಕೊಳಕ್ಕೆ. ಅಕಸ್ಮಾತ್ ಆಗಿ ನೀವು ಪ್ಲಸ್ ಮಾಡ್ಕೊಂಡು ಹೋಗೋದಿದ್ರು ಹೆಲ್ಪ್ ಆಗತ್ತೆ. ಡೈಲಿ ಎಷ್ಟೊತ್ತಿರುತ್ತೆ ಸೆಷನ್? ಟೈಮಿಂಗ್ಸ್ ಏನಾದ್ರು ಡಿಸೈಡ್ ಆಗಿದೆಯಾ ಹೇಗೆ? ಡೈಲಿ 1 hour. ಓಕೆ, ಡೈಲಿ 1 hour ಇರುತ್ತೆ. ಒಟ್ಟ ಇದು ಕಂಪ್ಲೀಟ್ ಇದು AWS DevOps ಸೆಷನ್ಸ್ ಕಂಪ್ಲೀಟ್ ಆಗೋಟ್ಗೆ ನೀವು ಫುಲ್ ಅದನ್ನ ಒಂದು ನಾಲೆಜ್ ವೇನೇ ಬೇರೆ ಆಗಿರುತ್ತೆ. ನೀವೇ ಡಿಪ್ಲಾಯ್ಮೆಂಟ್ ಮಾಡೋದು, ನೀವೇ ಸ್ಟಾಟಿಕ್, ಡೈನಾಮಿಕ್, ಕಾನ್ಫಿಗರೇಷನ್, ಟಾಮ್ ಕ್ಯಾಟ್, ಆಮೇಲೆ ಡೇಟಾಬೇಸ್ ಕನೆಕ್ಷನ್ಸ್ ಎಲ್ಲ ಪ್ರತಿಯೊಂದನು ಗೊತ್ತಾಗಿರ್ತದೆ. SSL ಸರ್ಟಿಫಿಕೇಟ್, ಇದು SSL ಕಾನ್ಫಿಗರೇಷನ್ಸ್, SSH, ಅದು ಕಂಟೆಂಟ್ ಶೇರ್ ಮಾಡ ಜಾಬ್ಸ್ ಅಲ್ಲಿ ಏನ್ AWS ಜಾಬ್ಸ್ ಏನಿದೆ ಕಂಟೆಂಟ್ ಶೇರ್ ಮಾಡ್ತಾರೆ, ಅದು ಶೇರ್ ಅದು ಆಗುತ್ತೆ. ಇಂಡೆಕ್ಸಿಂಗ್ ಶೇರ್ ಮಾಡಿ ನೀವು ರಿಯಲ್ ಟೈಮ್ ದಲ್ಲಿ ಇವರೆಲ್ಲ ಮಿಥುನ್ ಅವ್ರಿಗೆ ಒಂದು 10 year ಎಕ್ಸ್ಪೀರಿಯನ್ಸ್ ಇದೆ AWS DevOps. ಆತರ ಇದೆ. ಬಸವರಾಜ್, ನೀವು ಎಲ್ಲಿದಿಂದ ಡೂ ಯು ನೋ ಕನ್ನಡ? ಹಾ ಸರ್ ಹೇಳಿ. ಅರ್ಥ ಆಗ್ತಿದ್ಯಾ? ಈಗ ಜಾಯ್ನ್ ಆದ್ರೆ ಅನ್ಕೋತೀನಿ. ಈಗ ಜಾಯ್ನ್ ಆಗಿದ್ದೀನಿ ಸರ್. ಮಿಥುನ್ ಅವ್ರೆ ನೀವೇ ಹೇಳ್ತೀರಾ? ಜಸ್ಟ್ ಜಾಯ್ನ್. ಓಕೆ, ಸೊ ನೀವು ಆಲ್ಮೋಸ್ಟ್ ಎಂಡ್ ಆಗೋಗಿದೆ ಡೆಮೋ. ಸೊ ನಾವೇನ್ ಮಾಡ್ತೀವಿ, ನೀವು ನಿಮ್ಮ ಇಮೇಲ್ ಐಡಿಸ್ ಎಲ್ಲ ಶೇರ್ ಮಾಡಿ. ಓಕೆ ಸರ್. ಸೊ ನಾನು ನಿಮ್ಗೆ ಈ ಡೆಮೋ ಸೆಷನ್ ಶೇರ್ ಮಾಡ್ತೀನಿ. ಸೊ ನೀವು ನೀವು ಫ್ರೀ ಆದಾಗ ಇದನ್ನ ಮಿಥುನ್ ಅವ್ರೆ ನನಗೆ ಶೇರ್ ಮಾಡಿ, ನಾನು ಯೂಟ್ಯೂಬ್ ಆಗಿ ಹಾಕಿ ಲಿಂಕ್ ಶೇರ್ ಮಾಡ್ತೀನಿ. ಅವ್ರ ಫ್ರೆಂಡ್ಸ್ಗೆಲ್ಲ ಬೇಕಿದ್ರೆ ಯಾರು ಬೇಕೋ ಶೇರ್ ಮಾಡ್ಕೊಂತಾರೆ. ಓಕೆ, ಡನ್. ಓಕೆ ಓಕೆ. ಇಲ್ಲಿ ಏನಂತಂದ್ರೆ ಒಂದು ಈ ಸೆಷನ್ ಮುಗಟ್ಟೆ ಯು ಆರ್ ಈಕ್ವಲ್ ಟು 1 to 2 year ಎಕ್ಸ್ಪೀರಿಯನ್ಸ್ ಕ್ಲೌಡ್ ಇಂಜಿನಿಯರ್ ಅಂತ ಅಷ್ಟೇ. ಜಾಬ್ ಸ್ವಿಚ್ ಮಾಡೋದು, ಜಾಬ್ ಇದು ಪ್ಲಸ್ ಮಾಡ್ಕೊಂಡು ಹೋಗೋರಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೆಲ್ಲ ರಿಯಲ್ ಟೈಮ್ ಸಿನಾರಿಯೋ ಮಿಥುನ್ ಅವ್ರು ಕವರ್ ಮಾಡ್ತಾರೆ. ಸರ್ ಅದು ಸರ್ಟಿಫಿಕೇಟ್ ಬರುತ್ತಾ? ಈಗ 2 years ಸರ್ಟಿಫಿಕೇಟ್ ಕಂಪ್ಲೀಟ್ ಆದ ಸರ್ಟಿಫಿಕೇಟ್ ಮಾಡ್ಕೋಬಹುದು. 2 years ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಟೀಮ್ ಇದೆ ಅದೆಲ್ಲ. ಓಕೆ. ಅದ್ರಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸರ್ಟಿಫಿಕೇಶನ್ ಬರುತ್ತೆ. ಓಕೆ ಸರ್. ನೀವು ಇದನ್ನ ಕಂಪ್ಲೀಟ್ ಆದ್ರೆ ಒಂದು ಐಡಿಯಾ ಬರ್ತದೆ ಯಾವ ತರ ಸರ್ಟಿಫಿಕೇಶನ್ ಮಾಡ್ಕೊಂಡು ಯಾವ್ಯಾವ ಲೆವೆಲ್ ಗೆ ಹೋಗ್ಬೋದು ಅಂತ ಎಲ್ಲ ಅದು ಇರ್ತೈತಿ. ಆಮೇಲೆ ರಿಸ್ಯೂಮ್ ಯಾವ ತರ ರೆಡಿ ಮಾಡ್ಬೇಕು ಅದೆಲ್ಲ ಹೇಳ್ತದೆ, ಒಂದ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇರ್ತದೆ. ಆಮೇಲೆ ನಮ್ ಕಡೆಯಿಂದನೂ ರೆಫರೆನ್ಸ್ ಇರ್ತದೆ, ಆಸ್ ಎ ಫ್ರೆಶರ್ ಆಗು ಇರ್ತದೆ, ಆಸ್ ಎ ಎಕ್ಸ್ಪೀರಿಯನ್ಸ್ ಆಗಿ ಇರ್ತೈತಿ. ಯಾಕಂದ್ರೆ ಲಾಸ್ಟ್ ಬ್ಯಾಚ್ ಅಲ್ಲಿ ಒಂದು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಸ್ವಿಚ್ ಆದ್ರು, ಆಮೇಲೆ ನೆಕ್ಸ್ಟ್ ಜಾಬ್ ವರ್ಕ್ ಮಾಡ್ತಾರೆ HCL ಅಲ್ಲೆಲ್ಲ. ಓಕೆ ಸರ್, ಆಯ್ತು. ಮತ್ತೇನಾದ್ರೂ ಡೌಟ್ಸ್ ಇದೆಯಾ? ನಾಲೆಜ್ ವೈಸ್ ನೋ ಕಾಂಪ್ರಮೈಸ್. ನೀವು ಬಸವರಾಜ್, ನೀವು ಯಾರು ವಿಶ್ವನಾಥ ರೆಫರೆನ್ಸ್ ಬಂದಿರಲ್ಲ? ಹೌದು ಸರ್. ಸರಿ ರೀ, ನಾವ್ ನಿಮ್ಗ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಜಾಯಿನ್ ಆಗಿ ಅದೆಲ್ಲ ಲಿಂಕ್ಸ್ ಎಲ್ಲ ಶೇರ್ ಮಾಡ್ತೀವಿ. ಆಮೇಲೆ ಎವ್ರಿ ಡೇ ಸೆಷನ್ಸ್ ರೆಕಾರ್ಡೆಡ್ ಇರ್ತದ. ಓಕೆ, ಪ್ರಾಕ್ಟಿಕಲ್ ಏನೇ ಮಾಡಿದ್ರು ರೆಕಾರ್ಡೆಡ್ ವಿಡಿಯೋಸ್ ನಮ್ದೇ ಓನ್ ಅಪ್ಲಿಕೇಶನ್ ಇದೆ ವಿಸ್ಟ್ರೀಮ್ದು, ಅದರಲ್ಲಿ ಕೊಡ್ತಾರೆ. ಸರಿ ಸರ್, ಸರಿ. ಮಿಥುನ್ ಸರ್ ಏನಾದ್ರು ಹೇಳೋದು ಹೇಳಿ, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಅವರು 10 year ಕ್ಲೌಡ್ ಆರ್ಟಿಫಿಷಿಯಲ್ ಡೆವಲಪರ್. ಪ್ರಜ್ವಲಣ್ಣ, ನಿಮ್ದು ಏನಾದ್ರು ಡೌಟ್ಸ್? ಏನಿಲ್ಲ, ಸದ್ಯಕ್ಕೆ ಏನಿಲ್ಲ. ಡೌಟ್ಸ್ ಇಲ್ಲ ಅಂದ್ರೆ ದಟ್ಸ್ ಇಟ್. ಸೊ ಕ್ಲೋಸಿಂಗ್ ನೋಟ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸಿ ಡೌಟ್ಸ್ ಏನು ಇಟ್ಕೋಬೇಡಿ. ಇಫ್ ಯು ಹ್ಯಾವ್ ದ ಡೆಡಿಕೇಶನ್
ಅಂಡ್ ಕಾನ್ಫಿಡೆನ್ಸ್ ನೀವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು, ರೈಟ್? ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಆಮೇಲೆ ಎಲ್ಲರಿಗಿನು ಫ್ರೀ ಅಕೌಂಟ್ ಇರ್ತದೆ. AWS ಫ್ರೀ ಅಕೌಂಟ್ ನೀವೇ ರೆಡಿ ಮಾಡ್ಕೋಬಹುದು. ಎಸ್, ಸೊ 1 year ಫ್ರೀ ಟೈರ್ ಆಕ್ಸೆಸ್ ಇರುತ್ತೆ. ಸೊ ಅಂಡ್ 100% ನಿಮಗೆ ಎಕ್ಸ್ಪೋಜರ್ ಸಿಗುತ್ತೆ. ಅದಕ್ಕೆಲ್ಲ ಹೆಲ್ಪ್ ಮಾಡೋದು ಅದು ಎಲ್ಲ ಅಕೌಂಟ್ ಹಿಡ್ಕೊಂಡು ಎಲ್ಲ ಅಕೌಂಟ್ ಕ್ರಿಯೇಷನ್ ಹಿಡ್ಕೊಂಡು ಎಲ್ಲ ಅಪ್ ಟು ಡೆವಾಪ್ಸ್ ಡೆವಾಪ್ಸ್ ಅಲ್ಲಿ ಯಾವ್ಯಾವ್ದು ಏನೇನ್ ಕಾನ್ಫಿಗರೇಷನ್ ಅದು ಕೆಲವೊಂದು ಪೇಡ್ ಇದೆ, ಕೆಲವೊಂದು ಫ್ರೀ ಇದೆ. ಅದನ್ನೆಲ್ಲ ಹೆಂಗ್ ಯೂಸ್ ಮಾಡ್ಕೋಬಹುದು ಕಲೀಲಕ್ಕಂತ ಎಲ್ಲ ಇರ್ತದೆ, ಎಲ್ಲ ಮಾಡ್ಕೊಡ್ತಾರೆ. Okay guys, then ಓಕೆ ಫೈನ್. thank you so much for your time. Bye, take care. ಥ್ಯಾಂಕ್ ಯು.